ಧರ್ಮೋಪದೇಶಕಾಂಡ ಅಧ್ಯಾಯ 33. ದೇವಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲ್ಯರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ, ಯೆಹೋವನು ಸೀನಾಯಿ ಬೆಟ್ಟದಿಂದ ಬಂದು ಸೇಯೀರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪಾರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯಮಾಡಿದನು. ಆತನ ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶವಾದ ಧರ್ಮಶಾಸ್ತ್ರವಿತ್ತು. ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ. ಯೆಹೋವನೇ, ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವರು. ನೀನು ಹೇಳುವ ಆಜ್ಞೆಗಳನ್ನು ಶಿರಸಾವಹಿಸುವರು. ಮೋಶೆಯು ಯಾಕೋಬ್ ಸಂತತಿಯವರಾದ ನಮಗೆ ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಇಸ್ರಾಯೇಲ್ಯರ ಅಧಿಪತಿಗಳು ಕುಲಗಳವರೊಡನೆ ಒಟ್ಟಾಗಿ ಕೂಡಿದಾಗ ಯೆಹೋವನು ತಾನೇ ಯೆಶುರೂನಿನಲ್ಲಿ ಅರಸನಾದನು. ರೂಬೇನ್ ಕುಲದ ವಿಷಯದಲ್ಲಿ ಹೇಳಿದ್ದೇನೆಂದರೆ, ರೂಬೇನ್ ಕುಲವು ನಾಶವಾಗದೆ ಉಳಿಯಲಿ, ಆದರೆ ಅದು ಸ್ವಲ್ಪ ಮಂದಿಯುಳ್ಳದ್ದಾಗಿರುವುದು. ಯೆಹೂದ ಕುಲದ ವಿಷಯದಲ್ಲಿ ಹೀಗಂದನು, ಯೆಹೋವನೇ, ಯೆಹೂದ ಕುಲದವರ ಮೊರೆಯನ್ನು ಲಾಲಿಸಿ ಅವರನ್ನು ಅವರ ಬಂಧುಗಳೊಡನೆ ಸೇರಿಸು. ಅವರಿಗೋಸ್ಕರ ಯುದ್ಧ ಮಾಡಿದರಲ್ಲ, ಅವರ ಶತ್ರುಗಳಿಂದ ಅವರನ್ನು ತಪ್ಪಿಸಬೇಕು. ಲೇವಿ ಕುಲದ ವಿಷಯದಲ್ಲಿ ಹೀಗಂದನು, ಯೆಹೋವನೇ, ನಿನ್ನ ನಿರ್ಣಯವನ್ನು ತಿಳಿಸುವ ಊರೀಮ್ ತುಮ್ಮೀಮ್ ಎಂಬ ವಸ್ತುಗಳು ನಿನ್ನ ಭಕ್ತರಾದ ಇವರ ವಶದಲ್ಲಿ ಉಂಟಷ್ಟೇ. ನೀನು ಮಸ್ಸದಲ್ಲಿ ಅವರನ್ನು ಪರೀಕ್ಷಿಸಿದೆಯಲ್ಲ. ಮೆರೀಬದಲ್ಲಿ ನೀರು ಹೊರಟ ಸ್ಥಳದ ಹತ್ತಿರ ಅವರೊಡನೆ ವಿವಾದ ಮಾಡಿದಿ. ಅವರು ನಿನ್ನ ಆಜ್ಞೆಯನ್ನು ಅನುಸರಿಸುತ್ತಾ ನಿನ್ನ ನಿಬಂಧನೆಯನ್ನು ಕೈಕೊಳ್ಳುವವರಾಗಿ ತಾಯಿ ತಂದೆಗಳನ್ನು ಪರಿಚಯವಿಲ್ಲವೆಂದೂ ಅಣ್ಣ ತಮ್ಮಂದಿರನ್ನು ಅರಿಯವೆಂದೂ ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದೂ ಹೇಳಿಬಿಟ್ಟರಲ್ಲ. ಅವರು ಯಾಕೋಬ್ ವಂಶದವರಿಗೆ ನಿನ್ನ ನಿರ್ಣಯಗಳನ್ನು ತಿಳಿಸುವರು. ಇಸ್ರಾಯೇಲ್ಯರಿಗೆ ನಿನ್ನ ಧರ್ಮಶಾಸ್ತ್ರವನ್ನು ಕಲಿಸುವರು. ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವರು. ನಿನ್ನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವರು. ಯೆಹೋವನೇ, ಅವರ ಆಸ್ತಿಯನ್ನು ವೃದ್ಧಿಪಡಿಸು. ಅವರ ಸೇವೆಯೂ ನಿನಗೆ ಸಮರ್ಪಕವಾಗಿರಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡದಂತೆ ಮಾಡು. ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ ಹೀಗಂದನು, ಯೆಹೋವನು ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತಾ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು. ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ. ಮೇಲಣ ಆಕಾಶದಿಂದುಂಟಾಗುವ ಮಂಜು, ಕೆಳಗಣ ಸಾಗರದ ಸೆಲೆ, ವರುಷ ವರುಷಕ್ಕೂ ತಿಂಗಳು ತಿಂಗಳಿಗೂ ಆಗುವ ಬೆಳೆ, ಅನಾದಿಯಾದ ಪರ್ವತಗಳ ಉತ್ಪನ್ನ, ಶಾಶ್ವತವಾದ ಬೆಟ್ಟಗಳಿಂದುಂಟಾಗುವ ಮೇಲು, ಭೂಮಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಫಲ, ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದದ್ದು ಹೋರೇಬ್ ಬೆಟ್ಟದಲ್ಲಿನ ಮುಳ್ಳು ಗಿಡದಲ್ಲಿ ವಾಸಿಸಿದಾತನ ದಯೆಯೂ ಯೋಸೇಫ್ ವಂಶದವರ ಪಾಲಿಗೆ ಬರಲಿ. ಅಣ್ಣ ತಮ್ಮಂದಿರಿಗೆ ಪ್ರಭುವಾಗಿರುವ ಕುಲದವರ ಶಿರಸ್ಸಿನ ಮೇಲೆ ಉಂಟಾಗಲಿ. ಯೋಸೇಫನ ಜ್ಯೇಷ್ಠ ಸಂತತಿಯವರು ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯವುಳ್ಳವರು. ಅವರ ಕೊಂಬುಗಳು ಕಾಡು ಕೋಣದ ಕೊಂಬುಗಳಷ್ಟು ಬಲವುಳ್ಳವು. ಅವುಗಳಿಂದ ಭೂಮಂಡಲದ ಜನಾಂಗಗಳನ್ನೆಲ್ಲ ಇರಿದು ಓಡಿಸುವರು. ಎಫ್ರಾಯಿಮ್ ಕುಲದ ಕೋಟ್ಯಂತರ ಜನರೂ ಮನಸ್ಸೆ ಕುಲದ ಲಕ್ಷಾಂತರ ಮಂದಿಯೂ ಇಂಥವರೇ. ಜೆಬುಲೂನ್ಯರ ಮತ್ತು ಇಸ್ಸಾಕಾರ್ಯರ ವಿಷಯದಲ್ಲಿ ಹೀಗಂದನು, ಜೆಬುಲೂನ್ಯರೇ, ನಿಮ್ಮ ಪ್ರಯಾಣಗಳಲ್ಲಿ ಸಂತೋಷವಾಗಿರ್ರಿ. ಇಸ್ಸಾಕಾರ್ಯರೇ, ನಿಮ್ಮ ಪಾಳೆಯಗಳಲ್ಲಿ ಆನಂದವಾಗಿರ್ರಿ. ಅವರು ಸಮುದ್ರದಿಂದ ಐಶ್ವರ್ಯವನ್ನು ಹೊಂದಿ ಉಸುಬಿನಲ್ಲಿ ಅಡಗಿರುವ ಸಂಪತ್ತನ್ನು ಪಡೆಯುವರು. ಅನ್ಯ ಜನಗಳನ್ನು ತಮ್ಮ ಬೆಟ್ಟದ ಸೀಮೆಗೆ ಕರೆಸಿ ಅಲ್ಲಿ ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸುವರು. ಗಾದ್ ಕುಲದವರ ವಿಷಯದಲ್ಲಿ ಹೀಗಂದನು, ಗಾದ್ಯರ ಪ್ರದೇಶವನ್ನು ವಿಸ್ತಾರ ಮಾಡಿದ ಯೆಹೋವನಿಗೆ ಸ್ತೋತ್ರ. ಅವರು ಸಿಂಹದಂತೆ ಹೊಂಚಿಕೊಂಡು ಶತ್ರುಗಳ ಭುಜವನ್ನೂ ಶಿರಸ್ಸನ್ನು ಮುರಿಯುತ್ತಾರೆ. ಅವರು ದೇಶದ ಮೊದಲನೆಯ ಭಾಗವನ್ನು ತಮಗೋಸ್ಕರ ತೆಗೆದುಕೊಂಡರು. ಅಲ್ಲಿ ಪ್ರಧಾನನಿಗೆ ಯೋಗ್ಯವಾದ ಸ್ವಾಸ್ಥ್ಯವು ದೊರಕಿತು. ಅವರು ಜನಾಧಿಪತಿಗಳ ಜೊತೆಯಲ್ಲಿ ಬಂದು ಇಸ್ರಾಯೇಲ್ಯರೊಡನೆ ಯೆಹೋವನ ಆಜ್ಞೆಯನ್ನು ನೆರವೇರಿಸಿ ಆತನ ನ್ಯಾಯವನ್ನು ಸ್ಥಾಪಿಸಿದರು. ದಾನ್ ಕುಲದ ವಿಷಯದಲ್ಲಿ ಹೀಗಂದನು, ದಾನ್ ಕುಲವು ಬಾಷಾನ್ ಸೀಮೆಯಿಂದ ಹೊರಟು ಹಾರಿ ಬರುವ ಪ್ರಾಯದ ಸಿಂಹದಂತಿದೆ. ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು,
ನಫ್ತಾಲಿ ಕುಲವೇ, ನೀನು ಯೆಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ. ಆತನ ಆಶೀರ್ವಾದದಿಂದ ನಿನಗೆ ಸಮೃದ್ಧಿಯುಂಟು. ಕಿನ್ನೆರೆತ್ ಸಮುದ್ರವು, ದಕ್ಷಿಣ ಪ್ರದೇಶವು ನಿನಗೆ ಸ್ವಾಸ್ಥ್ಯವಾಗಲಿ. ಅಶೇರ್ ಕುಲದ ವಿಷಯದಲ್ಲಿ ಹೀಗಂದನು: ಪುತ್ರಶ್ರೇಷ್ಠರಾದ ಅಶೇರ್ಯರು ಭಾಗ್ಯವನ್ನು ಹೊಂದಲಿ. ಅವರು ಸಹೋದರರ ದಯೆಯನ್ನು ಪಡೆಯಲಿ. ಅವರು ಎಣ್ಣೆಯಲ್ಲೇ ಕಾಲನ್ನು ಅದ್ದಲಿ. ನಿಮ್ಮ ಕೋಟೆಯ ಬಾಗಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು. ನೀವು ಇರುವವರೆಗೂ ನಿಮಗೆ ಬಲವು ಇರುವುದು. ಯೆಶುರೂನೇ, ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಆದ ಕಾರಣ ಇಸ್ರಾಯೇಲ್ಯರು ಆಕಾಶದಿಂದ ಮಂಜು ಸುರಿದು ಧಾನ್ಯವೂ ದ್ರಾಕ್ಷಾರಸವು ಸಮೃದ್ಧಿಯಾಗಿರುವ ದೇಶದಲ್ಲೇ ಸೇರಿ ನಿರ್ಭಯವಾಗಿ ವಾಸಿಸುವವರಾದರು. ಯಾಕೋಬ್ ಸಂಭವರು ಸುರಕ್ಷಿತರಾದರು. ಇಸ್ರಾಯೇಲ್ಯರೇ, ನೀವು ಎಷ್ಟೋ ಧನ್ಯರು! ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವೋ ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 33. 32ನೇ ಅಧ್ಯಾಯದಲ್ಲಿ ಮೋಶೆಯ ಹಾಡನ್ನು, ಪದ್ಯವನ್ನು ನೋಡ್ತಕ್ಕದ್ದು. ಅದರಲ್ಲಿ ಸುಮಾರು 43 ವಚನಗಳು. ಅದು ಹಾಡಿನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಇಸ್ರಾಯೇಲರು ಮತ್ತೆ ಮತ್ತೆ ತಿರುಗಿ ಬೀಳ್ತಾರೆ. ಆ ತಿರುಗಿ ಬೀಳುವಿಕೆಗೆ ಒಂದು ವಾರ್ನಿಂಗ್ ಆಗಿ, ಎಚ್ಚರಿಕೆಯಾಗಿ, ನೆನಪಾಗಿ, ಗುರುತಾಗಿ ಅವರಿಗೆ ಅದೇ ದಿನ ಮೋಶೆಯ ಹಾಡನ್ನು ಕಂಪೋಸ್ ಮಾಡಿ ಅದನ್ನು ರಚಿಸಿ ಅದೇ ದಿನದಲ್ಲಿ ಅವರಿಗೆ ಬಾಯ್ಪಾಠ ಕೂಡ 43 ವಚನವನ್ನು ಬಾಯ್ಪಾಠ ಮಾಡಿಸ್ಬಿಡ್ತಾನೆ ರೀ ಒಂದೇ ದಿನದಲ್ಲಿ. ಯಾಕೆ ಒಂದೇ ದಿನದಲ್ಲಿ ಅಂದರೆ, ಈಗ ಬೇಗ ಅವನು ಇಹಲೋಕದ ಯಾತ್ರೆಯನ್ನು ಮುಗಿಸಬೇಕಾಗಿದೆ ಮತ್ತು ಇಸ್ರಾಯೇಲರು ಕೂಡ ವೇಗವಾಗಿ ಅವರು ಕಾನಾನ್ ದೇಶಕ್ಕೆ ಸೇರಬೇಕಾಗಿದೆ. ಹತ್ರ ಬಂದುಬಿಟ್ರು. ಮೋಶೆ ತನ್ನ ಮರಣಕ್ಕೆ ಸಿದ್ಧನಾದದ್ದು ಹೇಗೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ 3 ರೀತಿಯಿಂದ ಮೋಶೆ ತನ್ನ ಇಹಲೋಕವನ್ನು ಬಿಡುವುದಕ್ಕೂ ಪರಲೋಕ ಸೇರುವುದಕ್ಕೂ ಸಿದ್ಧತೆಯನ್ನು 3 ರೀತಿಯಿಂದ ಅವನು ಮಾಡಿದ. ಒಂದು, ದೇವರ ವಾಕ್ಯವನ್ನು 3 ದೊಡ್ಡ ಸಂದೇಶವನ್ನು, ಕೊನೆಯ ಸಂದೇಶ ಸ್ವಲ್ಪ ಚಿಕ್ಕದಾಗಿದೆ ಆದರೂ ಕೂಡ 3 ಸಂದೇಶಗಳನ್ನು, ಧರ್ಮೋಪದೇಶ ಕಾಂಡ 1-4 ಮೊದಲನೇ ಸಂದೇಶ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಿಂದ 28 ಅಧ್ಯಾಯಗಳು 2ನೇ ಸಂದೇಶ, ಧರ್ಮೋಪದೇಶ ಕಾಂಡ 29 ಮತ್ತು 30 ಈ 2 ಅಧ್ಯಾಯಗಳಲ್ಲಿ 3ನೇ ಚಿಕ್ಕ ಸಂದೇಶವನ್ನು ಕೊಟ್ಟು ಇನ್ನೇನು ಸಿದ್ಧವಾಗಬೇಕಂತಿದ್ದಾನೆ. ಮೊದಲನೇದು ವಾಕ್ಯದಿಂದ ತನ್ನನ್ನು ಸಿದ್ಧ ಮಾಡಿಕೊಂಡ ಇಹಲೋಕ ಬಿಡುವಂಥದ್ದು. ಎರಡನೇದು ಒಂದು ಹಾಡು ಕಂಪೋಸ್ ಮಾಡೋದರಿಂದ, ಹಾಡು ರಚಿಸಿದ್ದರಿಂದ 1-43 ವಚನಗಳು ಇರುವಂಥ ಒಂದು ಹಾಡನ್ನು ರಚಿಸಿದ್ದರಿಂದ ಆ ಹಾಡನ್ನು ಅವರು ಯಾವಾಗಲೂ ಹಾಡ್ತಾ ಇರಬೇಕು. ಪರಲೋಕದಲ್ಲಿ ಕೂಡ ಹಾಡ್ತಾರೆ. ಅದೇ ಹಾಡು ಪ್ರಕಟಣೆ 15:3. ಆದ ಕಾರಣ ಒಂದು ಹಾಡನ್ನು ಬಿಟ್ಟು ಹೋದ, ವಾಕ್ಯವನ್ನು ಬಿಟ್ಟು ಹೋದ. ಮೂರನೇದು, ಒಬ್ಬ ಶಿಷ್ಯನನ್ನು ಬಿಟ್ಟು ಹೋದ, ನಾಯಕನನ್ನು ಬಿಟ್ಟು ಹೋದ, ಭಕ್ತಿವಂತನನ್ನು ಬಿಟ್ಟು ಹೋದ. ಟ್ರೈನಿಂಗ್ ಮಾಡಿ ತನ್ನ ಸೇವೆಯಲ್ಲಿ ಮುಕ್ತಾಯವಾಗೋದಿಲ್ಲ. ದೇವಜನರಿಗೆ ಯಾವುದೇ ಅಡ್ಡಿ ಆಗಬಾರ್ದು. ತನ್ನ ಸೇವೆ, ತನ್ನ ಕರೆ, ತನ್ನ ದರ್ಶನ ಮುಂದುವರಿಯುವಂಥ ರೀತಿಯಲ್ಲಿ ಯೆಹೋಶುವನನ್ನು ನೇಮಿಸಿ
ಇಹಲೋಕದ ಯಾತ್ರೆಯನ್ನು ಮುಗಿಸುವಾತನಾಗಿದ್ದಾನೆ ಮೋಶೆ ನೆಬೋ ಬೆಟ್ಟದ ಮೇಲೆ ನಿಂತ್ಕೊಳ್ತಾನೆ. ನೆಬೋ ಬೆಟ್ಟ ಸುಮಾರು 2680 ಅಡಿಗಳು ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ. ಅಲ್ಲಿ ಹೋಗಿ ನಿಂತ ಮೇಲೆ ಕಾನಾನ್ ದೇಶ ಭಾಳ ಸ್ಪಷ್ಟವಾಗಿ ಪ್ಲೇನ್ನಲ್ಲಿ ವಿಮಾನದಿಂದ ಯಾವ ರೀತಿಯಾಗಿ ನೋಡಿದರೆ ಯಾವ ರೀತಿಯಾಗಿರ್ತದೆ ಆ ರೀತಿಯಾಗಿ ಮೋಶೆ ಆ ಸ್ಥಳವನ್ನು ನೋಡುವುದಕ್ಕೆ ಅಪ್ಪಣೆ ದೇವರಿಂದ ದೊರಕಿತು. 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 52ನೇ ವಚನದಲ್ಲಿ, ನಾನು ಇಸ್ರಾಯೇಲ್ರಿಗೆ ಕೊಡುವ ದೇಶವನ್ನು ನೀನು, ದೇವರು ಹೇಳೋದಿದು, ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದ. ಆದ ಕಾರಣ ಮೋಶೆಗೆ ನೋಡುವಂಥ ಒಂದು ಅವಕಾಶ ಸಿಕ್ತು. 33ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ಮೋಶೆ ಇನ್ನೊಂದನ್ನು ಕೂಡ ಮಾಡ್ತಾನೆ. ಮೂರೇ ನಾವು ನೋಡಿಕೊಂಡಿದ್ದು ಯಾವ ರೀತಿಯಾಗಿ ಮೋಶೆ ತನ್ನನ್ನು ಸಿದ್ಧಪಡಿಸಿಕೊಂಡು ಇಹಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಯನ್ನು ಪ್ರಾರಂಭಿಸುವಂಥದ್ದು ಮೋಶೆ ಯಾವ ರೀತಿಯಾಗಿ ಮಾಡಿದನು. 3 ಕೆಲಸ ಮಾಡಿದ. ದೇವರ ವಾಕ್ಯವನ್ನು ಜನರಿಗೆ 3 ಸಂದೇಶ ಕೊಟ್ಟ. ಎರಡನೇದು ದೇವರ ಹಾಡನ್ನು, ಒಂದು 43 ವಚನಗಳಿರುವಂಥ ಹಾಡನ್ನು ಕಲಿಸಿಕೊಟ್ಟ, ಅದು ಶಾಶ್ವತವಾಗಿ. ಮೂರನೇದಾಗಿ ಒಬ್ಬ ದೈವಿಕ ಭಕ್ತನನ್ನು, ಶಿಷ್ಯನನ್ನು, ನಾಯಕನನ್ನು ನೇಮಿಸಿದ. ಅದು 3 ಅಷ್ಟೇ ಅಲ್ಲ, ಇನ್ನೂ ಕೂಡ ಮೋಶೆ ತನ್ನನ್ನು ಯಾವ ರೀತಿಯಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕ ಯಾತ್ರೆಯನ್ನು ಪ್ರಾರಂಭಿಸಿದ ಅಂತ ಹೇಳ್ಬಿಟ್ಟು ನೋಡುವಾಗ ಮೋಶೆ 12 ಕುಲಗಳ ನಾಯಕರನ್ನು ಕರೆಸಿ ಆ 12 ಕುಲಗಳಿಗೆ ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ. 12 ಅಂತ ಹೇಳಿದ ಮೇಲೆ ಸರಿಯಾಗಿ 12 ಅಲ್ಲ, ಒಂದು ಕಡಿಮೆ ಆಗ್ತದೆ, ಅನಂತರ ಅದನ್ನು ನಾವು ನೋಡಿಕೊಳ್ಳೋಣ. ಒಟ್ಟು ಇಸ್ರಾಯೇಲ್ರ 12 ಗೋತ್ರದವರಿಗೆ ಆಶೀರ್ವಾದಗಳನ್ನು ನೀಡುವುದರ ಮುಖಾಂತರವಾಗಿ ಇಹಲೋಕದ ಯಾತ್ರೆಯನ್ನು ಆತನು ಮುಕ್ತಾಯಕ್ಕೆ ತರುವಾತನಾಗಿದ್ದಾನೆ. ಎಂಥ ಒಂದು ಸವಾಲು ನೋಡ್ರಿ, ಬೇರೆಯವ್ರನ್ನ ಆಶೀರ್ವದಿಸಿಬಿಟ್ಟು ಹೊರಟು ಹೋಗುವಂಥದ್ದು. ಅದನ್ನೇ ನಾವು ಇಂದು 33ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸರಿ, ದೇವ ಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲರ ವಿಷಯವಾಗಿ ಹೇಳಿದ ಆಶೀರ್ವಾದಗಳು, ಇದನ್ನು ಬಹುಶಃ ಮೋಶೆ ಬರೆದಿರಲಿಕ್ಕಿಲ್ಲ ಅಥವಾ ದೈವ ಪ್ರೇರಿತನಾಗಿ ಬರೆದಿರಬಹುದು. ಆದರೂ ಕೂಡ ಆ ಯೆಹೋಶುವನ ಅದನ್ನು ಸಹಾಯ ಮಾಡಿರಬೇಕು. ಒಟ್ಟು ಮೋಶೆ ಆಗಲಿ ಯೆಹೋಶುವನಾಗಲಿ ಬೇರೆ ಆಗಲಿ ಅವ್ರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಬದಲಾಗಿ ದೇವರಾತ್ಮನು ಇದನ್ನು ಬರೆದಿದ್ದನು. ಗ್ರಂಥಕರ್ತನಿಗೆ ಒರಿಜಿನಲ್ ಗ್ರಂಥಕರ್ತನು ದೇವರಾತ್ಮನು ಮೋಶೆಯನ್ನು ಏನಂತ ಕರೀತಾನಂತ ನೋಡುವಾಗ ದೇವ ಪುರುಷನಾದ ಮೋಶೆ. ವಾವ್, ಮನುಷ್ಯನಾದ ಮೋಶೆ. ಹೌದು, ನಿಜ. ಅರಣ್ಯಕಾಂಡ 12:3 ಮೋಶೆ ಭೂಮಿಯಲ್ಲಿಯೇ, ಆ ವಾಕ್ಯ ನನಗೆ ನೆನಪಿಗೆ ಬಂತು, ಅದನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. 12ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು, ಬಹಳ ಹಂಬಲಂತೆ, ಬಹಳ ದೀನನಂತೆ ಮೋಶೆಯನ್ನು ನಾವು ಭೇಟಿ ಆಗ್ತೇವೆ ಪರಲೋಕದಲ್ಲಿ. ಅದು ನಮ್ಮ ನಿರೀಕ್ಷೆ. ಬಹಳ ವರ್ಲ್ಡ್ ಗಿನ್ನೀಸ್ ರೆಕಾರ್ಡ್ನಲ್ಲಿ ಏನಾದರೂ ದಾಖಲೆ ಸಾಧಿಸಿದರೆ ಅವ್ರ ಹೆಸರು ಹಾಕ್ತಾರಲ್ಲ, ಪರಲೋಕದಲ್ಲಿ ಒಂದು ಗಿನ್ನೀಸ್ ರೆಕಾರ್ಡ್ ಇದೆ, ಪರಲೋಕದ ಒಂದು ದಾಖಲೆ. ಅದನ್ನು ಇಲ್ಲೇ ಕೂಡ ನಾವು ಕೈಯಲ್ಲಿ ಇಟ್ಕೊಂಡು ನೋಡ್ಬೋದು. ಬೈಬಲ್, ಪವಿತ್ರ ಗ್ರಂಥ, ಅದರಲ್ಲಿ ನೋಡುವಾಗ ಅರಣ್ಯಕಾಂಡ 12:3 ಮೋಶೆ ಅತ್ಯಂತ ಸಾತ್ವಿಕನಾದ, ಅತ್ಯಂತ ಭಕ್ತಿವಂತನಾದ, ಅತ್ಯಂತ ದೀನನಾದ ವ್ಯಕ್ತಿ ಮೋಶೆ. ಹೌದು, ಕೆಲವು ಬಲಹೀನತೆಗಳು ಮೋಶೆಗಿದ್ದು, ದೇವ್ರ ಮಾತು ಒಂದೆರಡು ಸರಿ ಆತನ ಕೇಳಿಸ್ಕೊಳ್ಳದೆ ಹೋದ. ಆದರೂ ಕೂಡ ಅವನು ದೇವ ಮನುಷ್ಯನು, ಮ್ಯಾನ್ ಆಫ್ ಗಾಡ್.
ದೇವರ ಮನುಷ್ಯ. ಭಾಳ ಜನರು ದೇವರ ಮಕ್ಕಳಿದ್ದಾರೆ, ಒಳ್ಳೆಯದು, ಚಿಲ್ಡ್ರನ್ ಆಫ್ ಗಾಡ್. ಭಾಳ ಜನರು ದೇವರ ಸೇವಕರಿದ್ದಾರೆ, ಒಳ್ಳೆಯದು, ಸರ್ವೆಂಟ್ಸ್ ಆಫ್ ಗಾಡ್. ಆದರೆ ಮೆನ್ ಆಫ್ ಗಾಡ್, ದೇವರ ಮನುಷ್ಯರು ಭಾಳ ಅಪರೂಪ, ಭಾಳ ಅಪರೂಪ. ದೇವ ಮನುಷ್ಯರು, ಮ್ಯಾನ್ ಆಫ್ ಗಾಡ್ ಅರೆ ವುಮನ್ ಆಫ್ ಗಾಡ್. ನನ್ನ ಜೀವನದಲ್ಲಿ ದೇವರ ಮನುಷ್ಯರು, ಮ್ಯಾನ್ ಆಫ್ ಗಾಡ್ ಅನ್ನುವಂಥವರು ಇಬ್ಬರನ್ನು ನಾನು ಭೇಟಿಯಾಗಿದ್ದೇನೆ ರೀ ನನ್ನ ಇಹಲೋಕದ ಯಾತ್ರೆಯಲ್ಲಿ. ಇಬ್ಬರೇನಾ? ಹೌದು. ಅಂದರೆ ನನ್ನ ದೃಷ್ಟಿಯಲ್ಲಿ ಬರೀ ಇಬ್ಬರೇ ಭೂಲೋಕದಲ್ಲಿ ದೇವರ ಮನುಷ್ಯರ? ಇಲ್ಲ, ಹಾಗೇನಲ್ಲ. ನಾನು ಭೇಟಿಯಾಗಿದ್ದು ಇಬ್ಬರು. ಸರಿ, ಅದರಲ್ಲಿ ಒಬ್ಬರು ಭಕ್ತ ಸಿಂಗ್ ಎಂಬಂಥ ಆ ದೇವರ ಮನುಷ್ಯರದ್ದು, ಮ್ಯಾನ್ ಆಫ್ ಗಾಡ್. ಭಾಳ ಜನರು ದೇವರ ಮಕ್ಕಳನ್ನು ಭೇಟಿಯಾಗಿದ್ದೀನಿ, ಭಾಳ ಜನ ದೇವರ ಸೇವಕರನ್ನು ಭೇಟಿಯಾಗಿದ್ದೀನಿ. ಆದರೆ ದೇವರ ಮನುಷ್ಯರು ಭಾಳ ವಿರಳ. ಸರಿ, ದೇವಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲರ ವಿಷಯವಾಗಿ ಹೇಳಿದ ಆಶೀರ್ವಾದಗಳು ಒಂದೊಂದು ಗೋತ್ರದವರಿಗೆ ಒಂದೊಂದು 2 ಅಥವಾ 3 ಆಶೀರ್ವಾದಗಳನ್ನು, ಒಟ್ಟು ಒಂದೊಂದು ಗೋತ್ರದವರಿಗೂ 12 ಗೋತ್ರದವರಿಗೆ ಕೊಟ್ಟಂಥ 12 ಆಶೀರ್ವಾದಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಒಂದು ಕಡಿಮೆ ಇದೆ, ಆನಂತರ ಅದನ್ನು ನಾವು ನೋಡೋಣ. ಸರಿ, ಅವರಿಗೆ ಆತನು ಹೇಳೋದಕ್ಕೆ ಮುಂಚಿತವಾಗಿ ದೇವರು ಖುದುವಾಗಿ ಒಂದು ಆಶೀರ್ವಾದವನ್ನು ಮೋಶೆಯ ಮೂಲಕವಾಗಿ ಕೊಡುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. 2ನೇ ವಚನದಲ್ಲಿ ದೇವರು ಬಲಪಾರ್ಶ್ವದಲ್ಲಿ, ದೇವರ ಬಲಗಡಿಯಲ್ಲಿ ಅಗ್ನಿ ಸದೃಶವಾದ ಧರ್ಮಶಾಸ್ತ್ರವಿತ್ತು. ಎಂಥ ಧರ್ಮಶಾಸ್ತ್ರ? ಅಗ್ನಿ ಸದೃಶವಾದ ದೇವರ ವಾಕ್ಯ, ಫೈರಿ ವರ್ಡ್. ದೇವರು ಬೆಂಕಿ ಕೊಟ್ಟಂತೆ. ಯಾಕೆ ಕೊಟ್ಟ? 2 ಕಾರಣಗಳು. ಒಂದು ಕಾರಣ ಅದೇ ವಚನದಲ್ಲಿದೆ, ಇನ್ನೊಂದು ಕಾರಣ 3ನೇ ವಚನದಲ್ಲಿ. ಯಾಕೆ ಕೊಟ್ಟನಂತ ಹೇಳಿದರೆ, ಅವರಿಗೋಸ್ಕರ ದಯೆ ಮಾಡಿದನು, ದಯೆಯಿಂದ ಕೊಟ್ಟ ಆತನು. ಇನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ 3ನೇ ವಚನದಲ್ಲಿ ಆತನು ತನ್ನ ಜನರನ್ನು ಪ್ರೀತಿಸಿದನು. ಒಂದೇ ಕಾರಣ ದೇವರು ಯಾಕೆ ದೇವ್ರ ವಾಕ್ಯವನ್ನು ಕೊಟ್ಟನಂದರೆ ಪ್ರೀತಿ. ಒಂದೇ ಕಾರಣ ದೇವರು ಯಾಕೆ ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ಟನು ಈ ಲೋಕಕ್ಕೆ ಅಂತ ಹೇಳಿದ್ರೆ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕಳಿಸ್ಕೊಟ್ನು. ಈಗ ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ಕೊಟ್ಟನು ಎಂಬಂಥದ್ದನ್ನು ಕೂಡ ಮೋಶೆ ಇನ್ನೊಂದು ಮಾತು ಹೇಳ್ತಾನೆ 4ನೇ ವಚನದಲ್ಲಿ. ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ, ಒಂದು ಆಸ್ತಿಯಾಗಿ. ಕನ್ಸಿಡರಿಂಗ್ ದ ವರ್ಡ್ ಆಫ್ ಗಾಡ್ ಆಸ್ ಎ ಪ್ರಾಪರ್ಟಿ. ದೇವರ ವಾಕ್ಯವನ್ನು ನಾವು ಒಂದು ಆಸ್ತಿಯನ್ನಾಗಿ ದೃಷ್ಟಿಸುವುದು, ಭಾವಿಸುವುದು, ಅದನ್ನು ಅನ್ವಯಿಸಿಕೊಳ್ಳುವುದು, ಅದನ್ನು ಕಾಪಾಡಿಕೊಳ್ಳುವಂಥದ್ದು. ಸರಿ, ಒಂದೊಂದು ಗೋತ್ರದವರಿಗೆ ಕೊಟ್ಟಂಥ ಒಂದೊಂದು ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಧರ್ಮೋಪದೇಶ ಕಾಂಡ ಡ್ಯೂಟ್ರಾನಮಿ 33:6. ರೂಬೇನ್ ಅಂದರೆ ರೂ ಅಂತ ಹೇಳಿದರೆ ಇಗೋ, ಬೆನ್ ಅಂದರೆ ಮಗ, ಇಗೋ ಮಗನು. ಆ ರೂಬೇನ್ಗೆ ಕೊಟ್ಟಂಥದ್ದು ಏನಂದರೆ ನಾಶವಾಗದೆ ಉಳಿಯಲಿ ಎಂಬ ಆಶೀರ್ವಾದ. ಅಂದರೆ ನಿರಂತರವಾಗಿರುವಂಥ ಒಂದು ಆಶೀರ್ವಾದ, ರೂಬೇನಿನ ಆಶೀರ್ವಾದ. 7ನೇ ವಚನದಲ್ಲಿ ಯೆಹೂದ ಕುಲಕ್ಕೆ ಒಂದು ಆಶೀರ್ವಾದ. ಯೆಹೂದ ಅಂದರೆ ಸ್ತೋತ್ರ ಕುಲದವರಿಗೆ ಒಂದು ಆಶೀರ್ವಾದ. ಶತ್ರುಗಳಿಂದ ಅವರನ್ನು ತಪ್ಪಿಸಬೇಕೆಂಬ ಪ್ರಾರ್ಥನೆಯ ಆಶೀರ್ವಾದ ಕೊಡ್ತಾನೆ ರೀ. 8ನೇ ವಚನದಲ್ಲಿ 3ನೇ ಕುಲದವರಿಗೆ ಒಂದು ಆಶೀರ್ವಾದ. ಯಾವ ಕುಲದು? ಲೇವಿ ಕುಲದವರಿಗೆ ಒಂದು ದೊಡ್ಡ ಆಶೀರ್ವಾದ. ಯಾಕಂದರೆ 8ನೇ ವಚನದಿಂದ ಹಿಡಿದು ಮತ್ತು ಹಾಗೇ 11ನೇ ವಚನದವರೆಗೆ ಇರುವಂಥ ದೊಡ್ಡ ಆಶೀರ್ವಾದ ಇವರಿಗೆ. ಯಾಕಂತ ಹೇಳಿದರೆ ಅಣ್ಣ ತಮ್ಮಂದರನ್ನು ಕೂಡ ಅವರು ಲಕ್ಷಿಸದೆ, ತಂದೆ ತಾಯಿಗಳನ್ನು ಕೂಡ ಲಕ್ಷಿಸದೆ, ದೇವರ ಪರವಾಗಿ ನಿಂತು ದೇವರ ಪರೀಕ್ಷೆಯಲ್ಲಿ ಪಾಸಾಗಿ, ಜನರ ಪರೀಕ್ಷೆಯಲ್ಲಿ ಭಾಳ ಜನರು ಫೇಲ್ ಆಗಿಬಿಡ್ತಾರೆ, ಆದರೆ ದೇವರ ಪರೀಕ್ಷೆಯಲ್ಲಿ ಈ ಲೇವಿ ಕುಲದವರು ಅವತ್ತಿನ ದಿವಸ ಪಾಸಾಗಿ ಅವರು ದೇವರಿಂದ ಆಯ್ಕೆಯಾದರು ದೇವರ ಸೇವೆಗೆ ಮಸ್ಸಾ ಎಂಬ ಸ್ಥಳದಲ್ಲಿ. ಅಂಥವ್ರಿಗೇನು ಆಶೀರ್ವಾದ? ದೇವರ ವಾಕ್ಯವನ್ನು ತಿಳಿಸೋದೇ ಆಶೀರ್ವಾದ. 10ನೇ ವಚನ, ದೇವರ ವಾಕ್ಯವನ್ನು
ಜನರಿಗೆ ತಿಳಿಸುವುದು ಒಂದು ಆಶೀರ್ವಾದವ? ಹೌದು ಹೌದು ಹೌದು. ದೇವರ ವಾಕ್ಯವನ್ನು ಸದ್ಯದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ತಿಳಿಸುವಂಥದ್ದು ಆಶೀರ್ವಾದ, ಅದನ್ನು ಧ್ಯಾನಿಸುವಂಥದ್ದು ಆಶೀರ್ವಾದ, ಅದನ್ನು ಬರ್ಕೊಳ್ಳುವಂಥದ್ದು ಆಶೀರ್ವಾದ, ಅದನ್ನು ಅನ್ವಯಿಸಿಕೊಳ್ಳುವಂಥದ್ದು ಆಶೀರ್ವಾದ. ಅವರು ದೇವರ ಸನ್ನಿಧಿಯಲ್ಲಿ ಧೂಪ ಹಾಕುವರು ಎಂಬುದಾಗಿ 10ನೇ ವಚನ, ಅದೂ ಆಶೀರ್ವಾದನೆ. ದೇವರ ಸನ್ನಿಧಾನದಲ್ಲಿ ಇರುವಂಥದ್ದು ಆಶೀರ್ವಾದ. ಪ್ರಾರ್ಥನೆಯೂ ಆಶೀರ್ವಾದ. ಹೌದು, ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ ಎಂಬ ಪ್ರಾರ್ಥನೆಯ ಆಶೀರ್ವಾದ ಲೇವಿಯರಿಗೆ ಸಿಕ್ತು. 11ನೇ ವಚನ. 4ನೇದಾಗಿ ಬೆನ್ಯಾಮೀನ್ ಕುಲದವರಿಗೆ ಒಂದು ಆಶೀರ್ವಾದ. ಬೆನ್ ಅಂದರೆ ಮಗ, ಬೆನ್ಯಾಮೀನ್ ಅಂದರೆ ಬಲಪುತ್ರ ಎಂಬಂಥ ಹೆಸರು ಇರುವಂಥ, ಅರ್ಥ ಇರುವಂಥ ಬೆನ್ಯಾಮೀನ್ ಗೋತ್ರದವರಿಗೆ 12ನೇ ವಚನದಲ್ಲಿ ಆತನ ಪ್ರಿಯರಾದ ಇವರು. ವಾವ್! ದೇವರಿಗೆ ಪ್ರಿಯರಾಗಿರೋದು ಒಂದು ಆಶೀರ್ವಾದವೇ? ಹೌದು ಹೌದು ಹೌದು. ದೇವರ ಪ್ರೀತಿಗೆ ಪಾತ್ರರಾಗಿರುವಂಥದ್ದು ಒಂದು ಆಶೀರ್ವಾದವೇ, ಹೌದಲ್ಲವೇ? 13ನೇ ವಚನ, ಯೋಸೇಫ್ ಕುಲದವರಿಗೆ ಆಶೀರ್ವಾದ. ಮೋಶೆ ಆಶೀರ್ವಾದಗಳನ್ನು ಒಂದೊಂದು ಕುಲದವರಿಗೆ ಕೊಡುವಾಗ ಯೋಸೇಫ್ ಅಂದರೆ ಕೂಡಿಸುವವನು, ಪರಿಹಾರ ಮಾಡುವವನು ಎಂಬ ಅರ್ಥ. ದ ಒನ್ ಹೂ ಆ್ಯಡ್ಸ್. ಆ ರೀತಿಯಾಗಿ ಹೆಸರಿನ ಅರ್ಥ ಇರುವಂಥ ಯೋಸೇಫ್ನಿಗೆ ಕೊಟ್ಟಂಥ ಆಶೀರ್ವಾದ 13ನೇ ವಚನದಲ್ಲಿ ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ. ಆಶೀರ್ವಾದವೇ ಆಶೀರ್ವಾದವಾಗಿ ಯೋಸೇಫನಿಗೆ ಸಿಕ್ತು. ಮತ್ತು ದೇವರ ಮುಳ್ಳುಗಿಡದಲ್ಲಿ ವಾಸಿಸಿದಾತನ, ಅಂದರೆ ದೇವರಿಗೆ ಒಂದು ಹೆಸರು ನೋಡ್ರಿ, ಮುಳ್ಳುಗಿಡದಲ್ಲಿ ವಾಸಿಸಿದಾತನ ದಯೆ ಅವರಿಗೆ ಉಂಟಾಗಲಿ. ನಾಯಕತ್ವದ ಆಶೀರ್ವಾದ ಯೋಸೇಫರಿಗೆ, ಪ್ರಭು ಆಗಿರುವಂಥ ಆಶೀರ್ವಾದ ಅವರಿಗೆ ಸಿಕ್ತು. 16ನೇ ವಚನ. ಮತ್ತು ಅದೇ ಸಂದರ್ಭದಲ್ಲಿ ಹಾಗೆ ಮುಂದೆ ನೋಡುವಾಗ 18ನೇ ವಚನದಲ್ಲಿ ಜಬುಲೂನ್ಯರ ಆಶೀರ್ವಾದ. ಜಬುಲೂನ್ ಅಂತ ಹೇಳಿದ್ರೆ ನಿವಾಸ ಅಂತ ಅರ್ಥ. ಅವ್ರಿಗೇನು ಆಶೀರ್ವಾದ ಮೋಶೆ ಕೊಟ್ಟನಂತ ನೋಡೋಣವೇ. 18ನೇ ವಚನ, ಸಂತೋಷವಾಗಿರ್ರಿ, ನಿಮ್ಮ ಪ್ರಯಾಣಗಳಲ್ಲಿ ಸಂತೋಷವಾಗಿರಿ. ಸಂತೋಷವೂ ಒಂದು ಆಶೀರ್ವಾದವೇ. ಇಸಖಾರ್ 18ನೇ ವಚನದಲ್ಲಿ ಇಸಖಾರ್ಯರೇ ಅಂದರೆ ಅವರು ಒಂದು ಗೋತ್ರ ಪುರುಷರು, ಅವರಿಗೇನು ಆಶೀರ್ವಾದ, ಅದರ ಅರ್ಥ ಏನಂದರೆ ಪ್ರತಿಫಲ ಅಂತ ಹೇಳ್ಬಿಟ್ಟು, ಪ್ರತಿಫಲ ಎಂಬಂಥವರಿಗೆ ಏನು ಆಶೀರ್ವಾದ ಅಂದರೆ ಅನ್ಯಜನಗಳನ್ನು ತಮ್ಮ ಬೆಟ್ಟದ ಸೀಮೆಗೆ ಕರೆಸಿ ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸುವಂಥ ಒಂದು ಆಶೀರ್ವಾದ ಇಸಖಾರ್ ಅವರಿಗೆ ಸಿಕ್ತು. ಗಾದ್ 20ನೇ ವಚನ, ಗಾದ್ ಗೋತ್ರದವರಿಗೆ ಎಂಥ ಆಶೀರ್ವಾದ? ಗಾದ್ ಅಂದರೆ ಜಯಶಾಲಿಗಳಿಗೆ ಏನು ಆಶೀರ್ವಾದ? ವಿಸ್ತಾರ ಮಾಡಿದ ಯೆಹೋವನಿಗೆ ಸ್ತೋತ್ರ. ವಿಸ್ತಾರದ ಒಂದು ಆಶೀರ್ವಾದ. ಅವರು ಇಸ್ರಾಯೇಲರೊಡನೆ ಯೆಹೋವನ ಆಜ್ಞೆಯನ್ನು ನೆರವೇರಿಸಿದ್ರಂತೆ. ನೆರವೇರುವಿಕೆಯೂ ಒಂದು ಆಶೀರ್ವಾದ. 21ನೇ ವಚನ, ನ್ಯಾಯವನ್ನು ಅವರು ಸ್ಥಾಪಿಸಿದರು, ಅದು ಕೂಡ ಒಂದು ಆಶೀರ್ವಾದ. 22ನೇ ವಚನದಲ್ಲಿ ದಾನ್ ಕುಲದವರಿಗೆ ಒಂದು ಆಶೀರ್ವಾದ. ಅವ್ರಿಗೇನು ಆಶೀರ್ವಾದ? ದಾನ್ ಅಂದರೆ ನ್ಯಾಯ ತೀರಿಸುವಿಕೆ. ಅವ್ರಿಗೇನು ಆಶೀರ್ವಾದ? ಅವರು ಪ್ರಾಯದ ಸಿಂಹದಂತಿದ್ದಂತೆ. ಸಿಂಹ ಅಂದರೆ ಅದು ಒಂದು ಗೌರವ, ಒಂದು ನಾಯಕತ್ವ, ಒಂದು ಸಾಹಸ, ಶಕ್ತಿಯನ್ನು ತೋರಿಸ್ತದೆ. ಈ ಆಶೀರ್ವಾದಗಳು ದಾನ್ ಕುಲದವರಿಗೆ ಲಭ್ಯವಾಯಿತು. 23ನೇ ವಚನದಲ್ಲಿ ನಫ್ತಾಲಿ ಕುಲದವರಿಗೆ ಆಶೀರ್ವಾದ. 10ನೇ ಕುಲದವರು, ಅವರಿಗೇನು ಆಶೀರ್ವಾದ? ನೀನು ಯೆಹೋವನ ದಯೆಯನ್ನು ಹೊಂದಿ ಸಂತೃಪ್ತಿಯಾಗಿ. ದಯೆನೂ ಆಶೀರ್ವಾದ, ಸಂತೃಪ್ತಿನೂ ಆಶೀರ್ವಾದ ರೀ. ಭಾಳ ಜನರಿಗೆ ಎಲ್ಲ ಇದೆ, ಸಂತೃಪ್ತಿ ಇಲ್ಲ. ಆದರೆ ಸಂತೃಪ್ತಿ ಕೂಡ ಒಂದು ಆಶೀರ್ವಾದ. ಸರಿ, 24ನೇ ವಚನದಲ್ಲಿ ಆಶೇರ್ ಕುಲದವರಿಗೆ ಒಂದು ಆಶೀರ್ವಾದ ಮೋಶೆ ಕೊಡ್ತಾನೆ. ಅದೇನಂತ ಹೇಳಿದ್ರೆ, ಆಶೇರ್ ಅಂತ ಹೇಳಿದ್ರೆ ಭಾಗ್ಯ ಅಂತ ಹೇಳ್ಬಿಟ್ಟು, ಭಾಗ್ಯವಂತರಿಗೆ ಭಾಗ್ಯವನ್ನೇ ಹೊಂದಲಿ, ಅವರು ಎಣ್ಣೆಯಲ್ಲೇ ಕಾಲನ್ನು ಅದ್ದಲಿ ಅಂತ ಹೇಳಿದ್ರೆ ಅದು ಸಮೃದ್ಧಿ, ಅಭಿಷೇಕ ತೋರಿಸ್ತದೆ. ಇಷ್ಟೊಂದು ಗೋತ್ರದವರಿಗೆ ಆತನು ಆಶೀರ್ವಾದಗಳನ್ನು ಮೋಶೆ ಕೊಡುವಾಗ ಒಂದು ಗೋತ್ರದವರ ಹೆಸರು ಇಲ್ಲಿ ಇಲ್ಲ. ಯಾವುದು? ಸಿಮಿಯೋನ್ ಗೋತ್ರದವರು ಹೆಸರು ಇಲ್ಲಿ ಇಲ್ಲ. ಅದಕ್ಕೆ ಒಂದು ಕಾರಣ ಬಹುಶಃ ಆದಿಕಾಂಡ 49:7ನೇ ವಚನದಲ್ಲಿ ಯಾಕೋಬನು
ಆಶೀರ್ವಾದ ಕೊಡುವುದಕ್ಕೆ ಬದಲಾಗಿ ಸಿಮಿಯೋನನಿಗೆ ಶಾಪವನ್ನು ಕೊಡುವಂಥದ್ದನ್ನು ಆದಿಕಾಂಡ 49:7 ವಚನದಲ್ಲಿ ಓದ್ತೇವೆ. ಬಹುಶಃ ತಂದೆಯ ಆಶೀರ್ವಾದಕ್ಕೆ ಬದಲು ಶಾಪ ಸಿಕ್ತು ಎಂಬುದಾಗಿ ಇಲ್ಲಿ ಮೋಶೆ ಅವರ ಹೆಸರನ್ನು ಹೇಳಲಿಲ್ವ ಏನೋ ಗೊತ್ತಿಲ್ಲ. ಆದರೆ ಒಟ್ಟು ಸಿಮಿಯೋನನವರಿಗೆ ಇಲ್ಲಿ ಆಶೀರ್ವಾದ ಇಲ್ಲ. ಮತ್ತು 26ರಿಂದ ಇರುವಂಥ ವಾಕ್ಯದಲ್ಲಿ ದೇವರ ಬಗ್ಗೆ ಮತ್ತೆ ಫೋಕಸ್ ಮಾಡ್ತಾನೆ. ನಮ್ಮ ದೇವರು, ಆತನ ಹಾಗಿರುವಂಥ ದೇವರು ಯಾರು? ಗೌರವವನ್ನು ಕಾಪಾಡುವಂಥ ದೇವರು ನಮ್ಮ ದೇವರು ಎಂಬುದಾಗಿ ಕೊನೆಯ ಮೋಶೆ ಮಾತು, ಜಯಶಾಲಿಗಳಾಗಿ ಸಂಚರಿಸುತ್ತೀರಿ ಎಂಬ ಮಾತನ್ನು ಹೇಳಿ ಆಶೀರ್ವಾದವನ್ನು ಮೋಶೆ ಮುಗಿಸ್ತಾನೆ. ಪಾಸಿಟಿವ್ ಆಗಿ 33ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 33. And this is the blessing wherewith Moses the man of God blessed the children of Israel before his death. And he said, The Lord came from Sinai, and rose up from Seir unto them. He shined forth from Mount Paran, and he came with 10,000s of saints. From his right hand went a fiery law for them. Yea, he loved the people. All his saints are in thy hand, and they sat down at thy feet. Every one shall receive of thy words. Moses commanded us a law, even the inheritance of the congregation of Jacob. And he was king in Jeshurun, when the heads of the people and the tribes of Israel were gathered together. Let Reuben live and not die, and let not his men be few. And this is the blessing of Judah. And he said, Hear, Lord, the voice of Judah, and bring him unto his people. Let his hands be sufficient for him, and be thou an help to him from his enemies. And of Levi he said, Let thy Thummim and thy Urim be with thy Holy One, whom thou didst prove at Massah, and with whom thou didst strive at the waters of Meribah, who said unto his father and to his mother, I have not seen him, neither did he acknowledge his brethren, nor knew his own children, for they have observed thy word, and kept thy covenant. They shall teach Jacob thy judgments, and Israel thy law. They shall put incense before thee, and whole burnt sacrifice upon thine altar. Bless, Lord, his substance, and accept the work of his hands. Smite through the loins of them that rise against him, and of them that hate him, that they rise not again. And of Benjamin he said, The beloved of the Lord shall dwell in safety by him, and the Lord shall cover him all the day long, and he shall dwell between his shoulders. And of Joseph he said, Blessed of the Lord be his land, for the precious things of heaven, for the dew, and for the deep that coucheth beneath, and for the precious fruits brought forth by the sun, and for the precious things put forth by the moon, and for the chief things of the ancient mountains, and for the precious things of the lasting hills, and for the precious things of the earth and fullness thereof, and for the good will of him that dwelt in the bush. Let the blessing come upon the head of Joseph, and upon the top of the head of him that was separated from his brethren. His glory is like the firstling of his bullocks, and his horns are like the horns of unicorns. With them he shall push the people together to the ends of the earth. And they are the 10,000s of Ephraim, and they are the thousands of Manasseh. And of Zebulun he said, Rejoice, Zebulun, in thy going out, and Issachar in thy tents. They shall call the people unto the mountain. There they shall offer sacrifices of righteousness, for they shall suck of the abundance of the seas, and of treasures hid in the sand. And of God he said, Blessed be he that enlargeth God. He dwelleth as a lion, and teareth the arm with the crown of the head. And he provided the first part for himself, because there, in a portion of the lawgiver, was he seated. And he came with the heads of the people. He executed the justice of the Lord, and his judgments with Israel. And of Dan he said, Dan is a lion's whelp, he shall leap from Bashan. And of Naphtali he said, O Naphtali, satisfied with favor, and full with the blessing of the Lord, possess thou the west and the south. And of Asher he said, Let Asher be blessed with children, let him be acceptable to his brethren, and let him dip his foot in oil. Thy shoes shall be iron and brass, and as thy days so shall thy strength be. There is none like unto the God of Jeshurun, who rideth upon the heaven in thy help, and in his excellency on the sky.
The eternal God is thy refuge, and underneath are the everlasting arms. And he shall thrust out the enemy from before thee, and shall say, Destroy them. Israel then shall dwell in safety alone. The fountain of Jacob shall be upon a land of corn and wine. Also his heavens shall drop down dew. Happy art thou, O Israel! Who is like unto thee, O people saved by the Lord, the shield of thy help? And who is the sword of thy excellency? And thine enemies shall be found liars unto thee, and thou shalt tread upon their high places.